ಹೊಸದಾಗಿ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಥವಾ ಮಾಡಿದ್ದೀರಾ ಅಂತಂದರೆ ಖಂಡಿತ ಈ ವಿಡಿಯೋನ ನೀವು ಸ್ಕಿಪ್ ಮಾಡಿದೆ ನೋಡಿ. ನನಗೆ ತಿಳಿದಿರುವ ಕೆಲವೊಂದಷ್ಟು ಮಾಹಿತಿಯನ್ನು ನಾನು ನಿಮಗೆ ಇವತ್ತು ಹೇಳ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಿಮಗೂ ಈ ಥರ ಒಂದು ಯೂಟ್ಯೂಬ್ ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆಯಾ? ಎಲ್ಲ ಕಡೆ 3 ದಿವಸದಿಂದ ಒಂದು 2-3 ದಿವಸದಿಂದ ಈ ನ್ಯೂಸು ಹರಡ್ತಾ ಇದೆ. ಯೂಟ್ಯೂಬ್ ಕಡೆಯಿಂದ ಒಂದು ದೊಡ್ಡ ಅಪ್ಡೇಟ್ ಬಂದಿದೆ. ತುಂಬಾ ಒಂದು ಟೆನ್ಷನ್ನು. ಅಂದರೆ ಏನು ಅದು ಅಂತಂದರೆ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ನೀವು ಹೊಸದಾಗಿ ಏನಾದರೂ ಯೂಟ್ಯೂಬಿಗೆ ಬರಬೇಕು ಅಥವಾ ಯೂಟ್ಯೂಬಿಗೆ ಆಲ್ರೆಡಿ ಬಂದಿದ್ದೀರಾ, ನಿಮ್ಮದು ಚಾನಲ್ ಮೊನೆಟೈಸ್ ಆಗಿಲ್ಲ, ಮೊನೆಟೈಸ್ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಅಂತ ನಿಮ್ಗೆ ಅನ್ನಿಸ್ತಿರ್ಬೋದು. ನೀವು ಹೊಸದಾಗಿ ಬಂದಾಗ ಅದು ನೀವು ಯೂಟ್ಯೂಬ್ ಮಾಡಬೇಕು, ಏನಾದರೂ ಒಂದು ಯೂಟ್ಯೂಬಲ್ಲಿ ಸಾಧಿಸಬೇಕು, ಸ್ವಲ್ಪ ನಾನು ಅರ್ನ್ ಮಾಡಬೇಕು. ಈಗೆಲ್ಲ ಭಾಳಷ್ಟು ಜನ ಯೂಟ್ಯೂಬಿಗೆ ಬಂದು ಏನೇನೋ ಒಂದಷ್ಟು ವಿಡಿಯೋ ಹಾಕಿ ಸ್ವಲ್ಪ ಅರ್ನ್ ಮಾಡ್ತಾ ಇದ್ದಾರೆ ಅಂತ ನಿಮ್ಮ ತಲೆಯಲ್ಲಿ ಬರುತ್ತೆ. ಸಹಜ ಅದು. ಎಲ್ಲರೂ ಹಾಗೆ ಯೂಟ್ಯೂಬಿಗೆ ಬರಬೇಕು, ನಾನು ಅರ್ನ್ ಮಾಡಬೇಕು ಅಂತ ಕೆಲವರು ಬರ್ತಾರೆ. ಕೆಲವರು ಏನೋ ಒಂದು ಖುಷಿ, ತಮ್ಮ ಖುಷಿಗಾಗಿ ಇಲ್ಲಿ ನಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು, ನಮ್ಮ ಟ್ಯಾಲೆಂಟನ್ನು ತೋರಿಸ್ಲಿಕ್ಕೆ ಈ ಒಂದು ಯೂಟ್ಯೂಬ್ ಅನ್ನೋದು ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮ್. ದೊಡ್ಡದು ಅಂದರೆ ಅದು ಹೇಳೋಕ್ಕಾಗಲ್ಲ, ಅಷ್ಟು ದೊಡ್ಡದು. ಅಂದರೆ ಈ ಒಂದು ಯಾವ ವಿಷಯನಾದರೂ ನೀವು ಬಿಚ್ಚಿ ಮಾತಾಡುವಂಥ ಪ್ಲ್ಯಾಟ್ಫಾರ್ಮ್ ಅಂದರೆ ಯೂಟ್ಯೂಬ್. ನಿಮಗೆ ಟ್ಯಾಲೆಂಟ್ ನಿಮ್ಮದು ಯಾವುದ್ರಲ್ಲಿ ನಿಮಗೆ ಚೆನ್ನಾಗಿ ಅದ್ರ ಬಗ್ಗೆ ಗೊತ್ತಿದೆ ಮಾಹಿತಿ, ಅದನ್ನು ನೀವು ಯೂಟ್ಯೂಬಲ್ಲಿ ಜನರಿಗೆ ತಿಳಿಸಬಹುದು. ಒಂದು ಸರಿಯಾದ ಒಳ್ಳೆಯ ಅವಕಾಶ ಅಂತ ನೀವು ತಿಳ್ಕೊಂಡು ಯೂಟ್ಯೂಬಿಗೆ ಬಂದಿರ್ತೀರ. ಆಗ ನಿಮಗೆ ಫಸ್ಟು ನೀವು ಅರ್ನ್ ಬಗ್ಗೆ ಗೊತ್ತಿಲ್ಲ ಅಂದರೂ ಈಗಿನ ಜನರಿಗೆ ಎಲ್ರಿಗೂ ಅರ್ನ್ ಆಗುತ್ತೆ ಯೂಟ್ಯೂಬಲ್ಲಿ ಅಂತ ಗೊತ್ತಿರುತ್ತೆ. ನನ್ನ ಟೈಮಲ್ಲಿ ನನಗೆ ಅಷ್ಟೊಂದೆಲ್ಲ ಐಡಿಯಾ ಇರಲಿಲ್ಲ, ನಾನು ಅಷ್ಟೊಂದು ಮಾಹಿತಿ ತಿಳ್ಕೊಳ್ಳದೆ ಹಾಗೆ ಯೂಟ್ಯೂಬಿಗೆ ನನ್ನ ಒಂದು ಖುಷಿಗೋಸ್ಕರ ನಾನು ಬಂದಿದ್ದೆ. ಆಮೇಲೆ ನಿಧಾನಕ್ಕೆ ಒಂದೊಂದೇ ಗೊತ್ತಾಯಿತು. ಆಮೇಲೆ ನಾನು ಒಂದು ಜಾಸ್ತಿ ಅದರಲ್ಲಿ ಇನ್ವಾಲ್ವ್ ಆದೆ. ಹಾಗೆ ನಿಮಗೂ ಒಂದು ಯೂಟ್ಯೂಬಲ್ಲಿ ಅರ್ನ್ ಮಾಡಬಹುದು ಅಂತ ನೀವು ಅಂದ್ಕೊಂಡು ಬಂದಿದ್ದೀರಾ. ಆದರೆ ಅರ್ನ್ ಮಾಡುವುದು ತುಂಬ ಸುಲಭ ಅಲ್ಲ, ತುಂಬ ಕಷ್ಟದ ಕೆಲಸ. ಅರ್ನ್ ಮಾಡುವಂಥದ್ದು ನೀವು ಯೂಟ್ಯೂಬಲ್ಲಿ ಏನಾದರೂ ಅರ್ನ್ ಮಾಡಬೇಕು ಅಂತ ಅಂದರೆ ಅಷ್ಟು ಈಸಿಯಾಗಿ ನಮ್ಮ ಹತ್ರ ಆಗಲ್ಲ, ಅದಂತೂ ನೀವು ತಿಳ್ಕೊಬಿಡಿ. ಹಾಗೆ ನೀವು ಕಷ್ಟಪಟ್ಟರೆ ಆಗಲ್ಲ ಅಂತಿಲ್ಲ, ಕಷ್ಟಪಟ್ಟರೆ ಅದಕ್ಕೆ ತಕ್ಕ ಫಲ ಸಿಗುತ್ತೆ, ಇವತ್ತಲ್ಲ ನಾಳೆ. ನಾನು ಜಾಸ್ತಿ ಎಳೆಯಲ್ಲ. ಯೂಟ್ಯೂಬಲ್ಲಿ ಮೊನ್ನೆ ಒಂದು ಅಪ್ಡೇಟ್ ಬಂದಿದೆ, 1-2 ದಿವಸದ ಹಿಂದೆ. ನೀವು ತಿಳ್ಕೊಂಡಿರ್ಬೋದು, ನಿಮಗೂ ಬಂದಿರ್ಬೋದು. ಯೂಟ್ಯೂಬಲ್ಲಿ ಈಗ ಮೊದಲೇನಿತ್ತು ಗೊತ್ತಾ, ನಾವೆಲ್ಲ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಮೊನೆಟೈಸ್ ಮಾಡ್ಕೋಬೇಕು ನಮ್ಮ ಚಾನಲ್ ಅಂದಾಗ ಫಸ್ಟು 4000 ವಾಚ್ ಅವರ್ಸು, ಅಂದರೆ 4000 ತಾಸು ವಾಚ್ ಅವರ್ಸು, ಆಮೇಲೆ 1000 ಸಬ್ಸ್ಕ್ರೈಬರ್ಸ್ ಆಗಬೇಕು ಅಲ್ವಾ? ಇದು ಎಲ್ಲರಿಗೂ ಸಾಮಾನ್ಯವಾಗಿ ಯೂಟ್ಯೂಬಿಗೆ ಬಂದಮೇಲೆ ಗೊತ್ತಾಗುತ್ತೆ. 4000 ವಾಚ್ ಅವರ್ಸು ಮಾಡ್ಕೊಳ್ಳೋದು ಹೇಗೆ? ಅದಂತೂ ತುಂಬ ಟಫು. 4000 ವಾಚ್ ಅವರ್ಸ್ ಮಾಡ್ಕೊಳ್ಳೋದೇನು ಅಂಥ ಸುಲಭದ ವಿಷಯ ಅಲ್ಲ. ಅದಕ್ಕೆ ಎಷ್ಟು ನಾವು ಸಾಹಸ ಪಡ್ತೀವಿ, ವಿಡಿಯೋ ಹಾಕ್ತಾ ಇರ್ತೀವಿ. ಬಹಳಷ್ಟು 1000 ಸಬ್ಸ್ಕ್ರೈಬರ್ಸ್ ಆದರೂ ಹೇಗಾದರೂ ಆಗಿಬಿಡ್ತಾರೆ. 4000 ವಾಚ್ ಅವರ್ ಮಾಡ್ಕೊಳ್ಳೋದು ಸ್ವಲ್ಪ ತುಂಬಾ ಕಷ್ಟ. ಅದಕ್ಕಾಗಿ ನಾವು ಬಹಳಷ್ಟು ಕಷ್ಟಪಡ್ತೀವಿ. ಈಗ ಇನ್ನೂ ಒಂದು ಅಪ್ಡೇಟ್ಸ್ ಬಂದಿದೆ. ಯಾಕೆ ಗೊತ್ತಾ ಇದು? ಅಂದರೆ ಈಗ ಜಾಸ್ತಿ ಜನರು ಯೂಟ್ಯೂಬಿಗೆ ಬಂದುಬಿಟ್ಟಿದ್ದಾರೆ. ಬಹಳಷ್ಟು ಯಾರೇ ನೋಡಿ ಯೂಟ್ಯೂಬಲ್ಲಿ ಜನ ಕಾಲಿಟ್ಟಿದ್ದಾರೆ. ಯೂಟ್ಯೂಬಲ್ಲಿ ನಾವೇನಾದರೂ ಮಾಡಬೇಕು, ಇದರಲ್ಲಿ ತುಂಬ ಒಂದು ರೀತಿ ಗಳಿಸ್ತಾರೆ ಜನ, ದುಡ್ಡು ಮಾಡಬಹುದು ಅಂತಲ್ಲ, ಅರ್ನ್ ಮಾಡ್ಬೋದು ಅಂದ್ಕೊಂಡು ಜನ ಯೂಟ್ಯೂಬಿಗೆ ಬರ್ತಾ ಇದ್ದಾರೆ. ಅದಕ್ಕೆ ಯೂಟ್ಯೂಬ್ ಅವರು ಸ್ವಲ್ಪ ಏನಾದರೂ ಪ್ಲ್ಯಾನ್ ಓಡಿಸ್ತಾ ಇರ್ತಾರೆ. ಅವರಿಗೂ ಏನಾದ್ರು ನೋಡಿ, ಯಾವುದೇ ಒಂದು ಫೀಲ್ಡಲ್ಲೂ ಅಷ್ಟೇ, ಜನ ಏನಾದರೂ ಜಾಸ್ತಿ ಒಂದು ವಿಷಯದಲ್ಲಿ ಹೋದ್ರು ಅಂದರೆ ಅದಕ್ಕೆ ಟ್ವಿಸ್ಟ್ ಕೊಟ್ಟುಬಿಡ್ತಾರೆ. ಪ್ರತಿಯೊಂದು ಮನೇಲಿ ಯೂಟ್ಯೂಬರ್ಸ್ ಬಂದಂಗೆ ಬರ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ಯೂಟ್ಯೂಬು ಚೂರು ಟ್ವಿಸ್ಟ್ ಕೊಡುತ್ತೆ, ಏನೇನೋ ಬೇರೆ ಥರದ್ದು ಆಫರ್ ಕೊಡುತ್ತೆ, ಬೇರೆ ಥರದ್ದು ಏನಾದರೂ ಮಾಡುತ್ತೆ ಅಲ್ವಾ? ಅಂದರೆ ಜನರು ಅಷ್ಟು ಈಸಿಯಾಗಿ ಯಾವುದನ್ನು ಪಡೆದುಕೊಳ್ಳೋ ಹಾಗಿಲ್ಲ. ಇದು ಸಹಜ. ಯಾವುದೇ ನಾವು ವಸ್ತುವನ್ನ ಪಡ್ಕೋಬೇಕು ಅಂದರೆ ಅಷ್ಟು ಈಸಿಯಾಗಿ ಮಾರ್ಗ ನಮಗೆ ಇರಲ್ಲ, ಸ್ವಲ್ಪ ಕಷ್ಟಪಡಲೇಬೇಕು. ಹಾಗಾಗಿ ಈಗ ಯೂಟ್ಯೂಬ್ ಏನು ಮಾಡಿದೆ, 4000 ವಾಚ್ ಅವರು ತೆಗೆದು 8000 ವಾಚ್ ಅವರು 1 ವರ್ಷದಲ್ಲಿ ಮಾಡಿದೆ. ಅಂದರೆ 365 ದಿವಸದಲ್ಲಿ ನೀವು 8000 ವಾಚ್ ಅವರ್ ಮಾಡ್ಕೋಬೇಕು. ಬಹಳನೇ ಕಷ್ಟ, ಬಹಳನೇ ಕಷ್ಟ. ಈಗ ಇದು ಮೊನ್ನೆ ಬಂದಿರೋದು. ನನಗೆ ಅಷ್ಟೊಂದು ಇದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ಯಾವುದೋ ಒಂದು ಚಾನಲ್ಲು ಹೀಗೆ ನೋಟಿಫಿಕೇಷನ್ ಎಲ್ಲ ಬಂತು, ನೋಡಿದೆ. ಹೀಗೆ ಬಹಳಷ್ಟು ಚಾನಲ್ಗಳಲ್ಲಿ ಇದೇ ಈಗ ಬರ್ತಾ ಇದೆ.
4,000 ಬದಲು 8,000 ವಾಚ್ ಅವರ್ ಆಗಬೇಕು. ಅಂದರೆ 1 ವರ್ಷದ ಒಳಗಡೆ, ಅಂದರೆ 365 ದಿವಸದ ಒಳಗಡೆ 4,000 ಬದಲು 8,000 ವಾಚ್ ಅವರ್ ಅಂದರೆ ಕಡಿಮೆ ಆಗುತ್ತಾ ಹೇಳಿ ಫ್ರೆಂಡ್ಸ್, ಹೊಸ ಯೂಟ್ಯೂಬರ್ಸ್ಗೆ. ಆಮೇಲೆ ಶಾರ್ಟ್ಸಲ್ಲೂ ಅಷ್ಟೇ, ಶಾರ್ಟ್ ವಿಡಿಯೋ ಹಾಕಿದಾಗಲೂ ಅಷ್ಟೇ, ಮೊದಲು 10 ಮಿಲಿಯನ್ ಇತ್ತು, ಅಂದರೆ 1 ಕೋಟಿ ವ್ಯೂಸ್ ಬೇಕಿತ್ತು, 1 ಕೋಟಿ ವಾಚ್ ಅವರ್, ಸಾರಿ. ಈಗ 20 ಮಿಲಿಯನ್ ಮಾಡಿದ್ದಾರೆ. 1 ಕೋಟಿ ಹೋಗಿ 2 ಕೋಟಿ ಮಾಡಿದ್ದಾರೆ. ಅದಂತೂ ಬಿಡಿ, ಶಾರ್ಟ್ ವಿಡಿಯೋ ಅಸಾಧ್ಯವಾದ ಮಾತು. ಅದು ಎಷ್ಟು ದಿನದಲ್ಲಿ? 90 ದಿನದಲ್ಲಿ. ಇದು 365 ದಿವಸದಲ್ಲಿ ವಿಡಿಯೋದು, ಶಾರ್ಟ್ ವಿಡಿಯೋದು 90 ದಿನಗಳಲ್ಲಿ, ಆಯಿತಾ. ಆಮೇಲೆ ಇಲ್ಲೊಂದು ಸ್ವಲ್ಪ ಯೂಟ್ಯೂಬರ್ ತುಂಬ ಒಳ್ಳೆಯ ಒಂದು ಆಪ್ಷನ್ ಇಟ್ಟಿದ್ದಾರೆ, ಒಳ್ಳೆಯ ಒಂದು ಟ್ವಿಸ್ಟ್ ಇಟ್ಟಿದ್ದಾರೆ ಅವರು. ಹಾಗಂತ ನಾಳೆನೇ ಇದೇ ತಿಂಗಳು ನೀವು ಇದಾಗುತ್ತೆ, ಈ ಅಪ್ಡೇಟ್ ಬಂದಿದೆ, ಇದೇ ತಿಂಗಳಿಂದ ಅಪ್ಲೈ ಆಗುತ್ತೆ ಅಂತಿಲ್ಲ, ಖಂಡಿತ ಅದಕ್ಕೂ ಟೈಮ್ ಇಟ್ಟಿದ್ದಾರೆ ಅವರು. ಜನವರಿ 31 ತನಕ ನಿಮಗೆ ಟೈಮ್ ಇದೆ. ಅಂದರೆ ಇನ್ನೂ ಆಲ್ಮೋಸ್ಟ್ ಒಂದು 5.5 ತಿಂಗಳು. ಈಗ ಆಗಸ್ಟ್ 13 ಅಂತಂದರೆ ಜನವರಿ 31 ಅಲ್ಲಿ ತನಕ ಸುಮಾರು 5.5 ತಿಂಗಳು ನಿಮ್ಗೆ ಇನ್ನೂ ಅವಕಾಶ ಇದೆ. ಯಾರಾದರೂ ಸದ್ಯದಲ್ಲಿ ಯೂಟ್ಯೂಬಿಗೆ ಬಂದಿದ್ದೀರಾ ಅಥವಾ ನೆಕ್ಸ್ಟ್ ಬರಬೇಕು ಅಂತ ಪ್ಲ್ಯಾನ್ ಮಾಡಿದರೆ ಬೇಗ ಯೂಟ್ಯೂಬಿಗೆ ಬನ್ನಿ, ಬೇಗ ನೀವು ಮೊನಿಟೈಸ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. 4,000 ಬದಲು 8,000 ವಾಚ್ ಅವರ್ಸನ್ನು ಕಂಪ್ಲೀಟ್ ಮಾಡಬೇಕು. ಆ ಟಾಸ್ಕು ದೊಡ್ಡ, ಇಟ್ಸ್ ಎ ಬಿಗ್ ಟಾಸ್ಕ್, ಬಿಗ್ ಟಾಸ್ಕ್. ಇದನ್ನು ನೀವು ಈ ಟಾಸ್ಕನ್ನು ಕಂಪ್ಲೀಟ್ ಮಾಡಿದ್ರಿ ಅಂತಾದರೆ ನೀವು ದೊಡ್ಡ ಒಂದು ಸಾಧನೆ ಮಾಡಿದಾಗೆ. 8,000 ಒಂದು ವಾಚ್ ಅವರ್ಸನ್ನು ನೀವು ಇದನ್ನು ನಿಮ್ಮದಾಗಿಸ್ಕೊಳ್ಬೇಕು. ನೀವು ಯೂಟ್ಯೂಬರ್ ಆಗಿ ಒಂದು ಮೊನಿಟೈಸ್ ಮಾಡ್ಕೊಳ್ಬೇಕು ಅಂತಂದರೆ, ಸೊ ಇದೊಂದು ನಮಗೆ ತುಂಬ ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಇದು ಬಹಳಷ್ಟು ಜನರು ಈಗ ಈ ಸ್ವಲ್ಪ ಇದಾಗುತ್ತೆ ಬಹಳಷ್ಟು ಜನರಿಗೆ. ಈಗ ಮೊದಲೇ ಮೊನಿಟೈಸ್ ಮಾಡ್ಕೊಂಡವರಿಗೆ ತುಂಬಾ ಒಂದು ಇದಾಯಿತು, ಈಸಿ ಆಯಿತು ಅಂತ ಈಗ ಅನಿಸುತ್ತೆ. 4,000 ಬದಲು 8,000 ಅಂದರೆ ಕಡಿಮೆ ಏನಲ್ಲ ಅಲ್ವಾ, ತುಂಬ ಒಂದು ಡಬ್ಬಲ್ಲು. ಹಾಗೆ ಶಾರ್ಟ್ ವಿಡಿಯೋದಲ್ಲೂ ಅಷ್ಟೇ 1 ಮಿಲಿಯನ್ ಬದಲು 2 ಮಿಲಿಯನ್, ಅಂದರೆ 1 ಮಿಲಿಯನ್ ಅಲ್ಲ, 10 ಮಿಲಿಯನ್ ಪ್ಲಸ್ 20 ಮಿಲಿಯನ್ ಆಗಬೇಕು, ಅದು ಒಂದು ದೊಡ್ಡದು. ಆಮೇಲೆ ಈಗ ಜನವರಿ 31 ಅಂದರೆ ಫೆಬ್ರವರಿ 1ರಿಂದ ಇದು ಅಪ್ಲೈ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಅಲ್ಲಿ ತನಕ ನೀವು ಆದಷ್ಟು ನೀವು ಬೇಗ, ಯಾರ್ಯಾದರೂ ಹೊಸಬ್ರು ಬಂದಿದ್ದರೆ ಯೂಟ್ಯೂಬಿಗೆ, ಆದಷ್ಟು ಬೇಗ ನೀವು ಇದನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ, ಮೊನಿಟೈಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ಏನಾದರೂ ಸ್ವಲ್ಪ ಇದು ಮಾಡಿದ್ರಿ ಅಂತಂದರೆ ಮತ್ತು ನಿಮಗೆ ಫೆಬ್ರವರಿ ತನಕ ಹೋಗ್ಬಿಟ್ರೆ ಫೆಬ್ರವರಿಗೆ ನೀವು 8,000 ವಾಚ್ ಅವರ್ಸ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಒಂದು ಸ್ವಲ್ಪ ಬೇಗ ಎಲ್ಲರೂ ಯೂಟ್ಯೂಬಲ್ಲಿ ಬೇಗ 8,000 ವಾಚ್ ಅವರ್ ಮಾಡ್ಕೊಳ್ಳೋಕ್ಕಿಂತ 4,000 ವಾಚ್ ಅವರ್ ಮಾಡ್ಕೊಳ್ಳಿಕ್ಕೆ ಟೈಮ್ ಕೊಟ್ಟಿದ್ದಾರೆ, ಬೇಗ ಮಾಡ್ಕೊಳ್ಳಿ. ಇದೇ ನಂದು ಇವತ್ತಿನ ಒಂದು, ನಾನು ಬಹಳಷ್ಟು ವೀಡಿಯೋ ನನಗೆಲ್ಲ ಬಂದು ನೋಡಿದೆ. ನನಗೆ ಅವಾಗ ಅನ್ನಿಸ್ತು, ಇದು ನನ್ನ ಆಡಿಯನ್ಸಿಗೂ ಸಹ, ನನ್ನ ವೀಡಿಯೋ ನೋಡುವಂಥ ಜನರು ಕೆಲವೊಬ್ರಿಗೆ ಗೊತ್ತಿಲ್ಲದೆ ಇರ್ಬೋದು, ಗೊತ್ತಿದ್ದರೆ ಸರಿ, ಗೊತ್ತಿಲ್ಲದೆ ಹೋದವರಿಗೂ ಸ್ವಲ್ಪ ನನಗೆ ತಿಳಿದಿರೋ ಮಾಹಿತಿಯನ್ನು ನಾನು ನಿಮಗೆ ತಿಳಿಸೋಣ ಅಂತ ನಾನು ನಿಮಗೆ ಹೇಳಿದೆ, ಈ ವಿಡಿಯೋನ ಮಾಡಿದೆ. ಖಂಡಿತ ನೀವು ಹೆದರಬೇಡಿ, ಒಂದು ಮನಸ್ಥೈರ್ಯದಿಂದ, ಧೈರ್ಯದಿಂದ ನೀವು ವಿಡಿಯೋನ ಚೆನ್ನಾಗಿ ಹಾಕ್ತಾಯಿರಿ. ಇದ್ರ ಬಗ್ಗೆ ಇನ್ನೊಂದಷ್ಟು ನಾಳೆ ಮತ್ತು ಬೇರೆ ವಿಡಿಯೋ ತರ್ತೀನಿ, ಅದಲ್ಲದೆ ಈಗ ಲಾಂಗ್ ವಿಡಿಯೋ ಆಗಿಬಿಡುತ್ತೆ. ಆದರೆ ಇದೊಂದು ಅಪ್ಡೇಟ್ ಬಂದಿದೆ, 8,000 ವಾಚ್ ಅವರು 1 ವರ್ಷದ ಒಳಗಡೆ, ಅಂದರೆ 365 ದಿನದ ಒಳಗಡೆ ನಿಮಗೆ ಆಗಬೇಕು. ಇನ್ನೂ ಒಂದು ಜನವರಿ ನಂತರ ಫೆಬ್ರವರಿಯಿಂದ ಅಂತ ಒಂದು ದೊಡ್ಡ ಒಂದು ಅಪ್ಡೇಟ್ ಬಂದಿದೆ ಅಂತ ಸ್ವಲ್ಪ ನನಗೂ ಹೇಳೋಣ ಅಂತ ಅನ್ನಿಸ್ತು. ಇದು ನಿಮಗೆ ಆಲ್ರೆಡಿ ಗೊತ್ತಿದ್ದರೆ ನೀವು ಆದಷ್ಟು ಪ್ರಯತ್ನ ಮಾಡಿ, ಬೇಗ ನಿಮ್ಮ ಚಾನಲನ್ನು ಮೊನಿಟೈಸ್ ಮಾಡ್ಕೊಳ್ಳೋಕ್ಕೆ ಆದಷ್ಟು ಟ್ರೈ ಮಾಡಿ. ಇನ್ನೂ ಎಫರ್ಟ್ ಹಾಕಿ, ಮೊದಲು ಎಷ್ಟು ಹಾಕ್ತಿದ್ರಲ್ಲ ಅದಕ್ಕಿಂತಲೂ ಜಾಸ್ತಿ ಎಫರ್ಟ್ ಹಾಕಿ. ನಿಮಗೆ ಯೂಟ್ಯೂಬಲ್ಲಿ ಏನಾದರೂ ಸಾಧನೆ ಮಾಡಲೇಬೇಕು, ನೀವು ಅರ್ನ್ ಮಾಡಬೇಕು ಅಂತಿದ್ದರೆ ಖಂಡಿತ ಚೆನ್ನಾಗಿ ನೀವು ಇದರಲ್ಲಿ ಜಾಸ್ತಿ ಇನ್ನೂ ಒಂದಷ್ಟು ವಿಡಿಯೋ ಎಲ್ಲ ಹಾಕೋದನ್ನು ಮರಿಬೇಡಿ. ಸೊ ಇಲ್ಲಿಗೆ ನನ್ನ ವಿಡಿಯೋನ ಇವತ್ತು ಎಂಡ್ ಮಾಡ್ತೀನಿ. ಈ ನನ್ನ ಒಂದು ಮಾಹಿತಿ, ಚಿಕ್ಕ ಮಾಹಿತಿ, ನನಗೆ ತಿಳಿದಿರೋ ಮಾಹಿತಿಯನ್ನು ನಾನು ನಿಮಗೆ ಹೇಳಿದ್ದೀನಿ. ಥ್ಯಾಂಕ್ ಯು. ಮತ್ತು ನನ್ನ ವಿಡಿಯೋನ ಪೂರಾ ನೋಡಿ. ಆಮೇಲೆ ಹ್ಯಾಪಿ ಶ್ರಾವಣ ತಿಂಗಳು ನಾರ್ತ್ ಕಡೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ನಮ್ಮ ಸೌತಲ್ಲಿ ಸ್ಟಾರ್ಟ್ ಆಗಿದೆ ಅಲ್ವಾ ಇವತ್ತು. ಸೊ ಎಲ್ರಿಗೂ ಶ್ರಾವಣ ಮಾಸದ ಹಾರ್ದಿಕ ಶುಭಾಶಯಗಳು. ಓಕೆ, ಬಾಯ್, ಥ್ಯಾಂಕ್ ಯು.